ಧ್ಯಾನದ ಮೂಲಕ ಪಡೆಯುವ ಯೋಗವೇ ಧ್ಯಾನ ಯೋಗ. ನಮ್ಮ ದೌರ್ಬಲ್ಯಗಳಿಂದ ಮತ್ತು ಜೀವನದ ದುಃಖಗಳಿಂದ ಮುಕ್ತಿ ಪಡೆಯುವುದೇ ಇದರ ಗುರಿಯಾಗಿದೆ. ಭೌತಶಾಸ್ತ್ರ, ರಸಾಯನಶಾಸ್ತ್ರದಂತಹ ಜ್ಞಾನಗಳು ಸ್ವಲ್ಪ ಮಟ್ಟಿಗೆ ಮಾತ್ರ ಸಹಾಯ ಮಾಡುತ್ತವೆ. ನಿನ್ನ ಬಗ್ಗೆ ನೀನು ತಿಳಿಯುವುದೇ ಅತ್ಯಂತ ಪ್ರಮುಖವಾದ ಜ್ಞಾನ. ದೇಹವು ಒಂದು ಸುಳ್ಳು ತೋರಿಕೆ ಎಂದು ತರ್ಕವು ಹೇಳಿದರೆ, ಅದನ್ನು ಬಿಟ್ಟುಕೊಡಲು ಸಿದ್ಧನಿರುವವನೇ ನಿಜವಾದ ತರ್ಕವಾದಿ. ಕರ್ಮಚಕ್ರದಲ್ಲಿ ಸಿಲುಕಿ ಇನ್ನು ಎಷ್ಟು ಕಾಲ ಮೇಲೆ ಕೆಳಗೆ ಸುಳಿಯುತ್ತೀಯ? ಎಷ್ಟೋ ಬಾರಿ ರಾಜನಾಗಿ ಬಡವನಾಗಿ ಬದುಕಿ ಹೋಗಿದ್ದೀಯ. ಕತ್ತಲೆ ತುಂಬಿದ ಜೈಲನ್ನೇ ಮತ್ತೆ ಬಯಸುವ ವೃದ್ಧನಂತೆ ನಾವು ಬದುಕಬಾರದು. ಈ ಪ್ರಪಂಚವು ಕತ್ತಲೆ ಮತ್ತು ಕ್ರೌರ್ಯದಿಂದ ಕೂಡಿದೆ. ನಾವು ಪ್ರಕೃತಿಯ ಕೈಯಲ್ಲಿ ಗುಲಾಮರು. ಒಂದು ತುತ್ತು ಅನ್ನಕ್ಕಾಗಿ, ಪ್ರಶಂಸೆಗಾಗಿ, ಹೆಂಡತಿ ಮಕ್ಕಳಿಗಾಗಿ ನಾವು ಗುಲಾಮರಾಗಿದ್ದೇವೆ. ಆಸೆಯನ್ನು ಪ್ರೀತಿಯೆಂದು ತಪ್ಪಾಗಿ ಭಾವಿಸಬೇಡಿ. ಇದು ಕೇವಲ ಮೃಗೀಯವಾದ ಆಸೆ ಮಾತ್ರ. ಇದರಿಂದ ಮುಕ್ತರಾಗುವುದೇ ಶ್ರೇಯಸ್ಕರ. ನಿಜವಾದ ನಾಗರಿಕತೆ ಎಂದರೆ ದೇವರ ಕಡೆಗೆ ಸಾಗುವುದು, ಇಂದ್ರಿಯಗಳನ್ನು ಹತೋಟಿಯಲ್ಲಿಡುವುದು ಮತ್ತು ಆತ್ಮ ಸಾಮ್ರಾಜ್ಯಕ್ಕೆ ರಾಜನಾಗಿರುವುದು. ಜೀವನದ ದುಃಖವನ್ನು ಅರಿತು ಇಂತಹ ಜೀವನವು ಯೋಗ್ಯವಲ್ಲ ಎಂದು ನಿರ್ಧರಿಸುವುದೇ ಧ್ಯಾನದ ಕಡೆಗಿನ ಮೊದಲ ಮೆಟ್ಟಿಲು. ಈ ವಿಶ್ವವು ಕಾರ್ಯಕಾರಣ ನಿಯಮಗಳಿಂದ ಬದ್ಧವಾಗಿದೆ. ಅಂತರಂಗದ ಜಗತ್ತಿನಲ್ಲಿ ಅಥವಾ ಹೊರ ಜಗತ್ತಿನಲ್ಲಿ ಕಾರಣವಿಲ್ಲದ ಯಾವುದೇ ವಸ್ತು ಅಥವಾ ಸತ್ಯ ಇರಲು ಸಾಧ್ಯವಿಲ್ಲ. ನಮ್ಮ ಬಂಧನಗಳನ್ನು ನಾವೇ ಸೃಷ್ಟಿಸಿಕೊಂಡಿದ್ದೇವೆ. ಆಸೆಗಳಿದ್ದು ಅವುಗಳನ್ನು ಪೂರೈಸುವ ದಾರಿ ಸಿಗದಿದ್ದಾಗ ಮಾತ್ರ ದುಃಖ ಉಂಟಾಗುತ್ತದೆ. ಮಗು ಹುಟ್ಟಿದಾಗಲೇ ಅದರ ದುಃಖವು ಆರಂಭವಾಗುತ್ತದೆ. ಈ ಆರಂಭಿಕ ಹಂತದ ದುಃಖಕ್ಕೆ ನಮ್ಮ ಪೂರ್ವ ಕರ್ಮಫಲವೇ ಕಾರಣ. ನಾವು ಎಂದೆಂದಿಗೂ ಇದ್ದೇವೆ. ನಾವೇ ನಮ್ಮ ಜೀವನವನ್ನು ರೂಪಿಸಿಕೊಂಡಿರುವುದರಿಂದ ನಮ್ಮ ಕರ್ಮವನ್ನು ನಾಶಪಡಿಸುವ ಶಕ್ತಿಯೂ ನಮ್ಮಲ್ಲಿದೆ. ವಿಧಿ ಎಂಬುದು ಯಾವುದೂ ಇಲ್ಲ. ನಮ್ಮ ಜೀವನವು ನಮ್ಮ ಪೂರ್ವಕರ್ಮದ ಫಲ ಮತ್ತು ನಮ್ಮ ಕರ್ಮಗಳ ಪರಿಣಾಮ ಮಾತ್ರ. ಈ ಕರ್ಮಫಲವನ್ನು ಹೇಗೆ ನಾಶಪಡಿಸಬೇಕೆಂದು ಮಾನವಕುಲಕ್ಕೆ ತೋರಿಸುವುದೇ ಧ್ಯಾನಯೋಗದ ಸಾರವಾಗಿದೆ. ರೇಷ್ಮೆ ಹುಳು ತನ್ನ ಸುತ್ತ ತಾನೇ ಗೂಡು ಕಟ್ಟಿಕೊಂಡು ಬಂಧಿಯಾಗುವಂತೆ ನಾವು ಕೂಡ ನಮ್ಮ ಬಂಧನಗಳಿಂದ ಜನನ ಮರಣದ ಸುಳಿಯಲ್ಲಿ ಸಿಲುಕಿದ್ದೇವೆ. ಅಳುವುದರಿಂದ ಅಥವಾ ಹಲುಬುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ನಾವು ಬಂಧಿತರಾಗಿದ್ದೇವೆ ಎಂದು ಅರಿತು ಈ ಬಂಧನಗಳನ್ನು ಮುರಿಯಲು ನಾವು ಧೈರ್ಯದಿಂದ ತೊಡಗಿಸಿಕೊಳ್ಳಬೇಕು. ಎಲ್ಲ ಬಂಧನಗಳಿಗೆ ಮತ್ತು ಕಷ್ಟಗಳಿಗೆ ಪ್ರಮುಖ ಕಾರಣ ಅಜ್ಞಾನ. ಜ್ಞಾನವು ಜಗತ್ತನ್ನು ಉತ್ತಮಗೊಳಿಸುತ್ತದೆ ಮತ್ತು ಎಲ್ಲ ದುಃಖಗಳನ್ನು ಅಳಿಸಿ ಹಾಕುತ್ತದೆ. ಮನುಷ್ಯ ಸ್ವಭಾವತಃ ಕ್ರೂರಿಯಲ್ಲ. ಅವನು ಸ್ವಭಾವತಃ ನಿರ್ಮಲನು, ಸಂಪೂರ್ಣ ಪವಿತ್ರನು ಮತ್ತು ದೈವಿಕನು. ನಿಜವಾಗಿಯೂ ನೀವು ಯಾರು, ನಿಮ್ಮ ನೈಜ ಸ್ವಭಾವ ಯಾವುದು ಎಂಬುದನ್ನು ನೀವು ಅರಿಯಬೇಕು. ಆಗ ಬಂಧನಗಳೆಲ್ಲವೂ ತಾವಾಗಿಯೇ ಕಳಚಿ ಬೀಳುತ್ತವೆ. ತರ್ಕಬದ್ಧವಾದ ಸಂಶೋಧನೆಯ ಸಹಾಯವನ್ನು ಮಾತ್ರ ಜ್ಞಾನಯೋಗವು ಬಯಸುತ್ತದೆ. ಅದೇ ನಮ್ಮನ್ನು ಆಧ್ಯಾತ್ಮಿಕ ಉನ್ನತ ಸ್ಥಿತಿಗೆ ಕೊಂಡೊಯ್ಯುತ್ತದೆ. ಇಲ್ಲಿ ಕೇವಲ ನಂಬಿಕೆ ಎಂಬ ಮಾತಿಗೆ ಅವಕಾಶವಿಲ್ಲ. ಯಾವುದನ್ನೂ ಕುರುಡಾಗಿ ನಂಬಬೇಡಿ ಮತ್ತು ಎಲ್ಲವನ್ನೂ ನಂಬುವುದರಿಂದ ಮುಕ್ತರಾಗಿರಿ. ಜ್ಞಾನವಂತರಾಗಲು ಧೈರ್ಯ ಮಾಡಿ. ವಿವೇಕವು ನಿಮ್ಮನ್ನು ಎಲ್ಲಿಗೆ ಕರೆದೊಯ್ದರೂ ಅಲ್ಲಿಗೆ ಹೋಗಲು ಸಿದ್ಧರಾಗಿರಿ. ಜ್ಞಾನವನ್ನು ಬಳಸಿ ಸಂಶೋಧಿಸಿ ಅದರಂತೆ ಬದುಕುವುದು ಬಹಳ ಕಷ್ಟದ ಕೆಲಸ. ನಾವು ಯಾವಾಗಲೂ ಮೂಢನಂಬಿಕೆಗಳನ್ನು ಅನುಸರಿಸುತ್ತಾ ಬದುಕಲು ಅಭ್ಯಾಸ ಮಾಡಿಕೊಂಡಿದ್ದೇವೆ. ಕುಟುಂಬ, ಸ್ನೇಹಿತರು, ದೇಶ, ಶಾಸ್ತ್ರಗಳು ಮತ್ತು ಲಿಂಗ ಭೇದಕ್ಕೆ ಸಂಬಂಧಿಸಿದ ಮೂಢನಂಬಿಕೆಗಳು ನಮ್ಮನ್ನು ಕಟ್ಟಿಹಾಕಿವೆ.
ತನ್ನ ಗುರಿಗಳನ್ನು ಸಂಶೋಧನೆಯು ಮುರಿದಾಗ ಅಷ್ಟಕ್ಕೆ ನಿಲ್ಲಿಸುವವನು ಜ್ಞಾನಿಯಾಗಲಾರ. ಅವನು ತನ್ನ ಬಂಧನಗಳನ್ನು ಹೊತ್ತುಕೊಂಡೇ ಸಾಗುತ್ತಾನೆ. ಸಂಶೋಧನೆಗೆ ಅಡ್ಡಿಯಾದಾಗ ಹಿಂದೆ ಸರಿಯುವವರು ಸಾವಿನ ಹಿಡಿತಕ್ಕೆ ಮತ್ತೆ ಮತ್ತೆ ಸಿಲುಕುತ್ತಾರೆ. ಅವರು ಜ್ಞಾನಯೋಗಕ್ಕೆ ಅರ್ಹರಲ್ಲ. ಅತ್ಯಂತ ಧೈರ್ಯವಂತರು ಮಾತ್ರ ಈ ಹಾದಿಯನ್ನು ಅನುಸರಿಸಲು ಸಾಧ್ಯ. ಮತಭೇದಗಳನ್ನು ನಿರಾಕರಿಸಿದ ತಕ್ಷಣ ಯಾರೂ ತರ್ಕವಾದಿಯಾಗಲು ಸಾಧ್ಯವಿಲ್ಲ. ತರ್ಕವಾದಿಯಾಗಿರಲು ಕೇವಲ ಅಪನಂಬಿಕೆ ಮಾತ್ರವಲ್ಲ, ಆ ಸಂಶೋಧನೆ ತೋರಿಸುವ ದಾರಿಯಲ್ಲಿ ನಡೆಯುವ ಧೈರ್ಯವೂ ಇರಬೇಕು. ಇಂದ್ರಿಯಗಳು ತರುವ ಜ್ಞಾನವು ಸುಳ್ಳು ಎಂದು ತಿಳಿದಾಗ ಆ ಇಂದ್ರಿಯ ಜ್ಞಾನವನ್ನು ನಿರಾಕರಿಸುವ ಧೈರ್ಯ ನಿಮ್ಮಲ್ಲಿ ಇರಬೇಕು. ತರ್ಕವನ್ನು ನಂಬಿ ಸತ್ಯವನ್ನು ಪಾಲಿಸುವುದು ಕಷ್ಟ. ಈ ಪ್ರಪಂಚವು ಮೂರ್ಖರಿಂದ ಮತ್ತು ಕಪಟಿಗಳಿಂದ ತುಂಬಿದೆ. ಯಾವುದಾದರೊಂದು ಗುರಿಯನ್ನು ಆಯ್ಕೆ ಮಾಡಿಕೊಂಡು ಸಾವಿನವರೆಗೂ ದೃಢವಾಗಿ ಅದನ್ನು ಅನುಸರಿಸಿ. ಅದೇ ಮುಕ್ತಿ ಪಡೆಯುವ ಮಾರ್ಗ. ಅರೆಮನಸ್ಸಿನಿಂದ ಯಾವುದೇ ಕೆಲಸದಲ್ಲಿ ತೊಡಗುವುದು ನಮ್ಮನ್ನು ಎಲ್ಲಿಗೂ ಕೊಂಡೊಯ್ಯುವುದಿಲ್ಲ. ಯಾವುದಾದರೂ ಒಂದು ತತ್ವದಲ್ಲಿ ದೃಢವಾಗಿರಿ. ಸತ್ಯ ಯಾವುದೆಂದು ನಿರ್ಧರಿಸಲಾಗದ ಮೂರ್ಖರಂತೆ ಇರಬೇಡಿ. ಇಂದ್ರಿಯಗಳನ್ನು ಆಶ್ರಯಿಸುವುದು ಅವರಿಗೆ ಒಂದು ಅಭ್ಯಾಸವಾಗಿ ಹೋಗಿದೆ. ತರ್ಕವನ್ನು ಅನುಸರಿಸುವಲ್ಲಿ ಮೊದಲ ಅಡಚಣೆ ಎಂದರೆ ನಾವು ಸತ್ಯದ ಕಡೆಗೆ ಹೋಗಲು ಹಿಂಜರಿಯುವುದು. ಸತ್ಯವು ನಮ್ಮನ್ನು ಹುಡುಕಿಕೊಂಡು ಬರಬೇಕೆಂದು ನಾವು ಬಯಸುತ್ತೇವೆ. ಸುಲಭವಾದ ಅಥವಾ ಆರಾಮದಾಯಕವಾದ ಧರ್ಮ ಎಂಬುದು ಯಾವುದೂ ಇಲ್ಲ. ಸತ್ಯಕ್ಕೆ ಧೈರ್ಯ ಮತ್ತು ಪರಿಚಿತ ಹಾದಿಯನ್ನು ಬಿಟ್ಟು ಹೊರಬರುವ ಅಗತ್ಯವಿದೆ. ಬಾಲ್ಯದ ಕನಸುಗಳು ಜಗತ್ತನ್ನು ಎದುರಿಸುವಾಗ ಕರಗಿ ಹೋಗುತ್ತವೆ. ಇಂದಿನ ನಗರಗಳು ಹಳೆಯ ದೇಶಗಳ ಅವಶೇಷಗಳ ಮೇಲೆಯೇ ನಿರ್ಮಾಣವಾಗುತ್ತಿವೆ. ಜಗತ್ತಿನ ಅಶಾಶ್ವತತೆ ಮತ್ತು ಮನುಷ್ಯನ ವ್ಯರ್ಥ ಪ್ರಯತ್ನಗಳನ್ನು ಕಂಡಾಗ ಉಂಟಾಗುವ ವೈರಾಗ್ಯವೇ ಜ್ಞಾನದ ಮೊದಲ ಮೆಟ್ಟಿಲು. ಇಂದ್ರಿಯಗಳನ್ನು ಬಯಸುವುದು ಮನುಷ್ಯನ ಸಹಜ ಆಸೆ. ಆದರೆ ಇಂದ್ರಿಯಗಳಿಂದ ಹಿಂದೆ ಸರಿಯುವುದೇ ಅವನನ್ನು ಮತ್ತೆ ದೇವರ ಕಡೆಗೆ ಕರೆದೊಯ್ಯುತ್ತದೆ. ಭಯಾನಕವಾದ ಈ ಕರ್ಮಚಕ್ರವು ಯಾರ ಅಳುವಿಗೂ ನಿಲ್ಲುವುದಿಲ್ಲ. ಕರ್ಮಫಲದ ವೇಗದಲ್ಲಿ ಮತ್ತೆ ಮತ್ತೆ ಜನ್ಮಗಳು ಸಂಭವಿಸುತ್ತವೆ.